ಕ್ವೀನ್ಸ್ ಪ್ರೀಮಿಯರ್ ಲೀಗ್ 2.0 ಸ್ಟಾರ್ಟ್ ಆಗಿದೆ. ಯಶಸ್ವಿಯಾಗಿ 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕ್ರಿಕೆಟ್ ಮ್ಯಾಚು, ಒಂದು ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಇತ್ತು. ಹುಬ್ಳಿ ತಂಡ ಗೆದ್ದಿದೆ. ಅಂದ್ರೆ ಆ ಮ್ಯಾಚ್ ಅಲ್ಲಿ ಹುಬ್ಳಿ ತಂಡ ಗೆದ್ದಿದೆ. ಇವಾಗ ಐಕಾನ್ ಪ್ಲೇಯರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಏನಾಯ್ತು ಆ ಮ್ಯಾಚ್, ಏನೇನು ಸ್ಟ್ರಾಟಜಿ ಮಾಡಿದ್ರು, ನೆಕ್ಸ್ಟ್ ಮ್ಯಾಚ್ಗೆ ಏನು ಸ್ಟ್ರಾಟಜಿ ಮಾಡ್ತೀರಾ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ. ಮೇಡಮ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಆರಾಮಾಗಿದ್ದೀವಿ. ಸೊ ಐಕಾನ್ ಪ್ಲೇಯರ್ ಅಂತ ನೀವು ಹುಬ್ಳಿ ಟೀಮ್ ಅಲ್ಲಿ ಇದ್ದೀರಾ. ಸೊ ನಿಮ್ದು ಒಂಥರ ಐಕಾನ್ ಅಂದ್ರೆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ಸೊ ಏನ್ ಹೇಳ್ತೀರಾ, ನಿಮ್ಮ ಪರ್ಫಾರ್ಮೆನ್ಸ್ ಯಾವ ತರ ಇದೆ? ನಾವು ಆಡ್ತಿರೋ ಆಟಗಳೆಲ್ಲ ಒಂದು ಟೀಮ್ ಆಟಗಳು. ಸೊ ಇಡೀ ತಂಡದ್ದೇ ಒಂದು ಸಪೋರ್ಟ್ ಬೇಕಾಗತ್ತೆ ಖಂಡಿತ. ಆ್ಯಂಡ್ ಇಲ್ಲಿವರೆಗೂ ಎಲ್ಲ ಆಟಗಳನ್ನ ತುಂಬ ಸ್ಪೋರ್ಟಿವ್ ಆಗಿ ಮಜಾ ಮಾಡ್ಕೊಂಡು ಆಡ್ತಿದ್ದೀವಿ ನಮ್ಮ ತಂಡ. ನನಗೆ ಅದೇ ಇಂಪಾರ್ಟೆಂಟ್. ಬಿಗಿಂಗ್ ಸ್ಪೋರ್ಟ್ಸ್ ಪರ್ಸನ್, ನನಗೆ ಸ್ಪೋರ್ಟ್ಸ್ಮೆನ್ಶಿಪ್ ಇದೆಯಲ್ಲ ಅದೇ ಮಜಾ ಕೊಡೋದು, ಖುಷಿ ಕೊಡೋದು. ಸೊ ಐ ಆಮ್ ವೆರಿ ಹ್ಯಾಪಿ. ಎಲ್ಲ ಆಟಗಳು ಫೇರ್ ಆಗಿ ಖುಷಿಯಾಗಿ ಆಡ್ತಾ ಇದ್ದೀವಿ. ಆ್ಯಂಡ್ ಎಸ್, ಬ್ಯಾಡ್ಮಿಂಟನ್ ಗೆದ್ದಿದ್ದು ನಂಗೆ ತುಂಬ ಖುಷಿ. ಆ್ಯಂಡ್ ಇವಾಗ ಕ್ರಿಕೆಟ್ ಆಡ್ತಾ ಇದ್ದೀವಿ. ಕ್ರಿಕೆಟಲ್ಲೂ ಒಂದು ಮ್ಯಾಚ್ ಈಗ ತಾನೇ ಗೆದ್ವಿ. ವೆರಿ ವೆರಿ ಹ್ಯಾಪಿ. ಇನ್ನೂ ಇದ್ದಾವೆ ತುಂಬ ಮ್ಯಾಚಸ್ ಆಡೋದು. ಸೊ ಕೀಪಿಂಗ್ ಅವರ್ ಎನರ್ಜಿ ರಿಸರ್ವ್ಡ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ಫಿಂಗರ್ಸ್ ಕ್ರಾಸ್ಡ್. ಇವಾಗ ನೀವು ಒಂದು ಮ್ಯಾಚ್ ಆಲ್ರೆಡಿ ಗೆದ್ದಿದ್ದೀರಾ. ನೆಕ್ಸ್ಟ್ ಮ್ಯಾಚ್ ಯಾರ ಮೇಲಿದೆ? ಸೊ ಏನ್ ಸ್ಟ್ರಾಟಜಿ ಇದೆ ನಿಮ್ದು ಟೀಮ್ ಅವ್ರದ್ದು? ಅದಿನ್ನ ಗೊತ್ತಿಲ್ಲ ನಮಗೆ, ಹೇಳಬೇಕು ಅವರು ಫಿಕ್ಸ್ಚರ್ಸು. ಸ್ಟ್ರಾಟಜಿ ಅಫ್ಕೋರ್ಸ್ ಎಕ್ಸಾಕ್ಟ್ ಸ್ಟ್ರಾಟಜಿ ನಾವು ಹೇಳಕ್ಕೆ ಹೋಗಲ್ಲ, ಮಾತಾಡಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಬಟ್ ಏನೇ ಆದರೂ ಲೈಕ್ ಆ ಒಂದು ಟೀಮ್ ಸ್ಪಿರಿಟ್ನ ಕಳ್ಕೊಬಾರ್ದು. ಪಾಯಿಂಟ್ ಹೋದ್ರೂ ಪರವಾಗಿಲ್ಲ, ಟೀಮ್ ಸ್ಪಿರಿಟ್ ಕಳ್ಕೊಬಾರ್ದು. ದಟ್ ಈಸ್ ಆರ್ ಫಸ್ಟ್ ಮೋಟೋ. ಆ್ಯಂಡ್ ನಮ್ಮ ಬೆಸ್ಟ್ ನಾವು ಕೊಡೋಣ ಅಂತ ಆಡ್ತಿದ್ದೀವಿ ಅಷ್ಟೇ. ಆ್ಯಂಡ್ ವಿ ಜಸ್ಟ್ ಬಿ ವೆರಿ ಫೋಕಸ್ಡ್. ಅಲ್ಲಿ ಆಟ ಆಡ್ತಿರುವಾಗ ಫೋಕಸ್ ಎಲ್ಲ ಅಲ್ಲೇ ಇರುತ್ತೆ. ನಮ್ಗೆ ಎಷ್ಟು ಗೊತ್ತಾ ಆಟ ಅಷ್ಟು ಆಡ್ತೀವಿ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿರೋದು. ಸೊ ಐ ಆಮ್ ಹ್ಯಾವಿಂಗ್ ಫನ್. ದಟ್ಸ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ನನಗೆ. ಫೈನಲಿ ನಿಮ್ಮ ಟೀಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನೆಕ್ಸ್ಟ್ ಮ್ಯಾಚ್ಗೆ ಯಾವ ತರ ತಯಾರಿ ಮಾಡ್ಕೊಂಡಿದ್ದೀರಾ, ಅಥವಾ ನೆಕ್ಸ್ಟ್ QPL ಈ ಒಂದು ಆರ್ಗನೈಸೇಷನ್ ಈ ತರ ಒಂದು ಸೀಸನ್ ಮಾಡ್ತಾ ಇದ್ದಾರೆ ಎಲ್ಲ ವುಮೆನ್ಸ್ಗೆ ಮಾತ್ರ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ಲಿ QPL ಆರ್ಗನೈಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಸಾಮಾನ್ಯವಾಗಿ ನಾವು ಆರ್ಟಿಸ್ಟ್ಗಳು ನಮ್ಮ ಶೂಟ್ಸ್ಗಳಲ್ಲಿ ಎಷ್ಟು ಬ್ಯುಸಿ ಇರ್ತೀವಂದರೆ ಸ್ಪೋರ್ಟ್ಸ್ಗೆ, ಎಕ್ಸಸೈಸ್ಗೆ ಅಷ್ಟು ಟೈಮೇ ಇರಲ್ಲ. ಆ್ಯಂಡ್ ಪ್ರತಿಯೊಬ್ಬರು ಜೀವನದಲ್ಲೂ ಸ್ಪೋರ್ಟ್ಸು ತುಂಬ ಹೇಳ್ಕೊಡುತ್ತೆ. ಒಂದು ಡಿಸಿಪ್ಲಿನ್ ಆಗಿರಲಿ, ಆಮೇಲೆ ಫಿಟ್ನೆಸ್ ಆಗಿರಲಿ, ಎಲ್ರಿಗೂ ತುಂಬ ಮುಖ್ಯ. ಸೊ ಈ ಒಂದು ಇನಿಷಿಯೇಟಿವಿಂದ ನಾವೆಲ್ಲರೂ ಫ್ರಮ್ ಪಾಸ್ಟ್ 2-3 ವೀಕ್ಸ್ ದಿನ ಪ್ರಾಕ್ಟೀಸ್ ಮಾಡೋದಾಗಿರಲಿ, ಆ್ಯಂಡ್ ದೆನ್ ಒಂದು ಟೀಮ್ ಸ್ಪಿರಿಟ್ ಇದೆಯಲ್ಲ ಅದು ಬಿಲ್ಡ್ ಆಗ್ತಿದೆ ಸ್ಪೋರ್ಟ್ಸ್ ಮುಖಾಂತರ. ಸೊ QPLಗೆ ವೆರಿ ಬಿಗ್ ಥ್ಯಾಂಕ್ಸ್ ಈ ಒಂದು ಅವಕಾಶಕ್ಕೋಸ್ಕರ. ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್. ಆ್ಯಂಡ್ ನನ್ನ ಟೀಮ್ಗೆ ಹೇಳೋದು ಒಂದೇ, ಮಜಾ ಮಾಡಿ. ದಟ್ಸ್ ದ ಹೋಲ್ ಪಾಯಿಂಟ್ ಆಫ್ ಸ್ಪೋರ್ಟ್ಸ್. ಖುಷಿಯಾಗಿ ಆಟಾಡಿ. ಎಲ್ಲ ಆಟಗಳು ಸೋತ್ರೂ ಪರವಾಗಿಲ್ಲ, ಜಸ್ಟ್ ಮೇಕ್ ಶೋರ್ ಯು ಆರ್ ಪ್ಲೇಯಿಂಗ್ ಫೇರ್, ಹ್ಯಾವಿಂಗ್ ಫನ್ ಆ್ಯಂಡ್ ಗಿವಿಂಗ್ ಯೋರ್ ಬೆಸ್ಟ್. ದಟ್ಸ್ ಇಟ್. ನೀವು ಹೇಳ್ದಂಗೆ ನಿಮ್ಮ ಟೀಮು ಮಜಾ ಮಾಡಲಿ. ಸೊ ನಿಮಗೂ ಅಷ್ಟೇ, ನಿಮ್ಮ ಹುಬ್ಬಳ್ಳಿ ಟೀಮ್ಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.